ರಾಜ್ಯದ ಪ್ರತಿಷ್ಠಿತ ಕೆಸಿಇಟಿ ಪರೀಕ್ಷೆಯಲ್ಲಿ ತುಮಕೂರಿನ ವಿದ್ಯಾನಿಧಿ ಹಾಗೂ ವಿದ್ಯಾವಾಹಿನಿ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ಗಮನಾರ್ಹ ಸಾಧನೆ ಮಾಡಿದ್ದಾರೆ. ಲಕ್ಷಾಂತರ ವಿದ್ಯಾರ್ಥಿಗಳ ನಡುವೆ ಉನ್ನತ ರ್ಯಾಂಕ್ಗಳನ್ನು ಪಡೆದು ಸಂಸ್ಥೆಯ ಕೀರ್ತಿಯನ್ನ ಹೆಚ್ಚಿಸಿದ್ದಾರೆ. ವಿದ್ಯಾರ್ಥಿಗಳ ಯಶಸ್ಸನ್ನ ಕಾಲೇಜು ಆಡಳಿತ ಮಂಡಳಿ ಕೊಂಡಾಡಿ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಕೆಸಿಇಟಿ ಫಲಿತಾಂಶ ಪ್ರಕಟವಾಗಿದ್ದು ರಾಜ್ಯಾದ್ಯಂತ 3,09,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ರು. ಈ ಪೈಕಿ ತುಮಕೂರಿನ ವಿದ್ಯಾನಿಧಿ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿ ಯಶಸ್ 77ನೇ ರ್ಯಾಂಕ್ ಹಾಗೂ ಶಶಾಂಕ್ ಡಿಕೆ 386ನೇ ರ್ಯಾಂಕ್ ಪಡೆದು ವಿಶೇಷ ಸಾಧನೆ ಮಾಡಿದ್ದಾರೆ. ಇದರೊಂದಿಗೆ ರಚನಾ ಎಸ್ 1111, ರೋಹಿತ್ ವೈಜಿ 1370, ಗಿರಿಜಾ ಎನ್ 1656, ಅಕ್ಷಯ್ ಎಸ್ 2380, ನಿಹಾರಿಕಾ ಎ 2520, ಕಿರಣ್ ಗೋವಿಂದ 2550, ಹರ್ಷನ್ ಗೌಡ ಆರ್ 2944 ಹಾಗೂ ಹೇಮಾ ಟಿಎಸ್ 3100ನೇ ರ್ಯಾಂಕ್ ಗಳಿಸಿ ಕಾಲೇಜಿನ ಸಾಧನೆಯ ಪಟ್ಟಿ ಇನ್ನಷ್ಟು ವಿಸ್ತರಿಸಿದ್ದಾರೆ. ಈಗ 708 ರ್ಯಾಂಕ್ ಪಡ್ಕೊಂಡಿದ್ದಾರೆ. ಹೇಗೆ ಅನ್ನಿಸ್ತಾ ಇದೆ, ಏನು ಹೇಳ್ತೀರಾ? ನಾನು ತುಂಬ ಹ್ಯಾಪಿಯಾಗಿದ್ದೆ. ಆ್ಯಕ್ಚುಲಿ ಅದು ರಿಸಲ್ಟ್ ಸ್ವಲ್ಪ ಡಿಲೇ ಆಗ್ತಾನೆ ಇತ್ತು. 708 ಅಂದಿದ್ದು ಡ್ರೀಮ್ ಕಾಲೇಜು ಸಿಗುತ್ತೆ, ಇವಾಗ ನಾನು ಅಂದ್ಕೊಂಡಿರೋ ಬ್ರಾಂಚು ಸಿಗುತ್ತೆ. ಅದು ತುಂಬ ಖುಷಿಯಾಗಿತ್ತು. ಎಷ್ಟು ಬರುತ್ತೆ, ರ್ಯಾಂಕ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀರಾ? ಅಪ್ರಾಕ್ಸ್ ಒಂದು 600 ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಆಲ್ಮೋಸ್ಟ್ ಅದು ಖುಷಿಯಾಗಿದೆ. ಅಪ್ಪ ಅಮ್ಮ ಯಾವ ರೀತಿ ಸಹಕಾರ ಕೊಟ್ಟರು, ಯಾವ ರೀತಿ ಪರಿಶ್ರಮ ಹಾಕಿದ್ರಿ ಅಂತ ಹೇಳಿ? ನಾನು ಆಲ್ಮೋಸ್ಟ್ ಒಂದು 2 ಇಯರ್ಸಿಂದನೇ ಸ್ಟಾರ್ಟಿಂಗಿಂದನೇ ಓದ್ತಿದ್ದೆ. ಆಲ್ಮೋಸ್ಟ್ ಯಾವತ್ತೂ ರಜಾನೂ ಹಾಕಿಲ್ಲ. ಡೈಲಿ ಒಂದು 4 to 5 hours ಡೈಲಿ ಓದ್ತಿದ್ದೆ. ಆಮೇಲೆ ಆಲ್ಮೋಸ್ಟ್ ಲಾಸ್ಟ್ ಒಂದು 2-3 months ಫುಲ್ ಸ್ಟಡೀಸ್ ಅಂತಲೇ ಡೆಡಿಕೇಟ್ ಮಾಡಿದ್ದೆ. ಆಮೇಲೆ ಮನೆಯಿಂದಲೂ ತುಂಬ ಸಪೋರ್ಟ್ ಇತ್ತು. ಆಲ್ಮೋಸ್ಟ್ ಆ್ಯಕ್ಚುಲಿ ಇದು ನಾನು ಫಸ್ಟ್ PUC ಬಂದಿದ್ದರಿಂದ ಈ ಕಾಲೇಜಿಗೆ ಜಾಯಿನ್ ಆದಮೇಲೆ ಆ್ಯಕ್ಚುಲಿ ಅರ್ಥ ಮಾಡ್ಕೊಂಡೆಲ್ಲ ಓದಿದ್ದು. ಅರ್ಥ ಮಾಡ್ಕೊಂಡು ನನ್ನ ಹೆಸರು ಯಶಸ್ ಅಂತ. ನಾನು ವಿದ್ಯಾನಿಧಿ ಕಾಲೇಜಲ್ಲಿ 2 ವರ್ಷದಿಂದ ಓದ್ತಿದ್ದೀನಿ PUC. ನನಗೆ KCETಲಿ 77 ರ್ಯಾಂಕ್ ಬಂದಿದೆ. ರ್ಯಾಂಕ್ ಬಂದಿರೋದು ತುಂಬ ಖುಷಿಯಾಗಿದೆ. ಅಂಡರ್ 100 ಬಂದಿರೋದು. ನಾನು ಅಂಡರ್ 10ಗೆ ಹೆಂಗೆ ಮಾಡ್ತಿದ್ದೆ, ಬಟ್ 77 ಇದೆ. ಸೊ ಇದರಿಂದಲೂ ಖುಷಿಯಾಗಿದ್ದೀನಿ. ಮತ್ತು ನನ್ನ ಎಫರ್ಟ್ಸ್ಗೆಲ್ಲ ಫ್ರೂಟ್ ಸಿಕ್ಕಿದೆ ಅಂತ ಖುಷಿಯಾಗ್ತಿದೆ. ನನಗೆ ಎಷ್ಟನೇ ರ್ಯಾಂಕ್ ಬರ್ತೀರಾ ಅಂದ್ಕೊಂಡಿದ್ದೆ? ನಾನು ಅಂಡರ್ 10 ಅಥವಾ ಅಂಡರ್ 50 ಒಳಗೆ ಬರುತ್ತೆ ಅಂದ್ಕೊಂಡಿದ್ದೆ, ಬಟ್ 77. ತುಂಬ ಖುಷಿ ಆಗ್ತಾ ಇದೆ. ಖುಷಿ ಆಗ್ತಿದೆ. ಸಹಕಾರ, ಕಾಲೇಜು ಮತ್ತು ಪೋಷಕರ ಸಹಕಾರ ಹೇಗಿತ್ತು? ಕಾಲೇಜಿಂದ ತುಂಬ ಸಪೋರ್ಟ್ ಇತ್ತು. ದಿನ ಮಾಕ್ ಟೆಸ್ಟ್ನ ರೆಗ್ಯುಲರಾಗಿ ವೀಕ್ಲಿ ಮಂಡೇಸ್ ಎಲ್ಲ ಮಾಡ್ತಿದ್ರು. ಅದರಿಂದ ನಮಗೆ ಟೆಸ್ಟ್ನ ಮಾಡೋದನ್ನ ಸಿಮ್ಯುಲೇಷನ್ ಜಾಸ್ತಿ ಇತ್ತು ನಮಗೆ. ಸೊ ಅದರಿಂದ ತುಂಬ ಹೆಲ್ಪ್ ಆಯಿತು. ಮತ್ತು ಕಾಲೇಜಿಂದ ತುಂಬ ಮೆಟೀರಿಯಲ್ಸ್ನ ಪ್ರೊವೈಡ್ ಮಾಡಿದರು. ಮತ್ತು ಎಕ್ಸ್ಟ್ರಾ ಕ್ಲಾಸಸ್ ಕಂಡಕ್ಟ್ ಮಾಡ್ತಿದ್ರು. ಬೆಳಗ್ಗೆ 7 o'clock ಸಂಜೆ 5:30ವರೆಗೂ ಕಾಲೇಜಲ್ಲೇ ಓದ್ತಿದ್ವಿ. ಮತ್ತು ಮನೆಯಲ್ಲೂ ಓದ್ತಿದ್ದೆ. ಸೊ ಪ್ರಾಕ್ಟೀಸ್ ಜಾಸ್ತಿ ಇತ್ತು. ಸೊ ಎಕ್ಸಾಮ್ ಎಲ್ಲ ಈಸಿ ಇತ್ತು. ಪ್ರಿಪ್ರೇಷನ್ ಯಾವ ರೀತಿ ಮಾಡ್ಕೊಂಡ್ರಿ? ಪ್ರಿಪ್ರೇಷನ್ನು ಕಾಲೇಜ್ ಮೋಸ್ಟ್ಲಿ ಕಾಲೇಜ್. ನನ್ನ ಹೆಸರು ಶಶಾಂಕ್. ನಾನು KCETಲಿ 386 ರ್ಯಾಂಕ್ ತೆಗ್ದಿದ್ದೀನಿ. ತುಂಬ ಖುಷಿ ಆಗ್ತಾಯಿದೆ. ನಾನು ಅರೌಂಡ್ 300 ಎಕ್ಸ್ಪೆಕ್ಟ್ ಮಾಡಿದ್ದೆ, ಒಂಚೂರು ಜಾಸ್ತಿ ಆಗಿದೆ. ಆದರೂ ಒಳ್ಳೆ ರ್ಯಾಂಕ್ ಬಂದಿದೆ. ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗುತ್ತೆ ಅಂತ ತುಂಬ ಖುಷಿ. ಕಾಲೇಜ್ ಬಗ್ಗೆ ಮತ್ತು ಪೋಷಕರ ಸಹಕಾರದ ಬಗ್ಗೆ? ಕಾಲೇಜು ತುಂಬ ಸಪೋರ್ಟ್ ಮಾಡಿದೆ. ವೀಕ್ಲಿ ಮಾಕ್ ಟೆಸ್ಟ್ ಥರ ಮಾಡಿ ಎವ್ರಿ ಮಂಡೇ ಟೆಸ್ಟ್ ಕೊಡ್ತಿದ್ರು. ಅದರಿಂದ ಎಕ್ಸಾಮ್ ಫಿಯರ್ ಹೋಯಿತು. ಆಮೇಲೆ ಎಕ್ಸಾಮ್ ಪ್ರಾಬಬಲ್ ಕ್ವಶನ್ಸ್ ಯಾವ ಲೆವೆಲಲ್ಲಿ ಇರುತ್ತೆ ಎಲ್ಲ ನಮಗೆ ಆವಾಗಲೇ ಪ್ರಾಕ್ಟೀಸ್ ಆಗಿತ್ತು. ಅದರಿಂದ ತುಂಬ ಹೆಲ್ಪ್ ಆಯಿತು. ಆಮೇಲೆ ಎವ್ರಿ ಫ್ಯಾಕಲ್ಟಿ 1-to-1 ಇಂಟರಾಕ್ಷನಿಂದ ನಮ್ಮ ಡೌಟು ಕ್ಲಿಯರ್ ಮಾಡ್ತಿದ್ರು. ಆಮೇಲೆ ಕಾಲೇಜ್ ಪ್ರಿನ್ಸಿಪಲ್ಲು ಕೂಡ ಯಾವಾಗಲೂ ವೀಕ್ಲಿ ಬಂದು ಮಾನಿಟರ್ ಮಾಡಿ ಮಾರ್ಕ್ಸ್ ಬಂದರೆ ಎಲ್ಲ ಪ್ರೋತ್ಸಾಹ ನೀಡ್ತಿದ್ರು. ಆಮೇಲೆ ಅದಕ್ಕೆ ನಾನು ಕಾಲೇಜ್ ಮ್ಯಾನೇಜ್ಮೆಂಟ್, ಆಮೇಲೆ ಸೆಕ್ರೆಟ್ರಿ ಸರ್, ಪ್ರಿನ್ಸಿಪಲ್ ಸರ್, ಫ್ಯಾಕಲ್ಟಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಪೇರೆಂಟ್ಸು ಕೂಡ ದಿನ ನಾನು ಓದ್ಬೇಕಾರೆಲ್ಲ ಅವರು ಎದ್ಬಿಟ್ಟು ನಾನು ಓದೋವರೆಗೂ ಕೂತ್ಕೊಂಡು ಏನೇನು ಓದ್ತಿದ್ದೀನಿ ಅಂತ ಎಲ್ಲ ನೋಡ್ಕೊಂಡು ಕ್ಯಾಮ್ರಾ ನೋಡ್ಕೊಂಡಿರಲಿ. ನನ್ನ ಹೆಸರು ಗಿರಿಜಾ. KCET ಇಂಜಿನಿಯರಿಂಗ್ ಇದರಲ್ಲಿ 1656 ರ್ಯಾಂಕ್ ಬಂದಿದೆ. ನನ್ನ ಕಾಲೇಜಲ್ಲಿ ತುಂಬ ಸಪೋರ್ಟ್ ಇರ್ತಾಯಿತ್ತು. ನನ್ನ ಮೇನ್ ಫೋಕಸ್ ಇದ್ದಿದ್ದು ನೀಟ್. ಸೊ ನೀಟ್ ಪ್ರಿಪ್ರೇಷನ್ ಜೊತೆಗೆ CETಗೂ ಅಟೆಂಪ್ಟ್ ಮಾಡಿದ್ದೆ. ಚೆನ್ನಾಗಿ ಬಂದಿದೆ, ಖುಷಿ ಇದೆ. ಕಾಲೇಜಲ್ಲಿ ತುಂಬ ಎಲ್ಲ ಸಪೋರ್ಟಿವ್ ಆಗಿದ್ದಾರೆ. ಸ್ಟಾಫ್ ಎಲ್ಲ ಚೆನ್ನಾಗಿ, ಎಲ್ಲ ಟೀಚರ್ಸ್ ಎಲ್ಲ ಚೆನ್ನಾಗಿ, ಎಲ್ಲ ಒಳ್ಳೆ ಟೀಚರ್ಸ್ ಇದ್ದಾರೆ. ಚೆನ್ನಾಗಿ ಪಾಠ ಮಾಡ್ತಾರೆ. ಯಾವಾಗ ಏನು ಡೌಟ್ಸ್ ಕೇಳಿದ್ರು ಎಲ್ಲದಕ್ಕೂ ಚೆನ್ನಾಗಿ ಹೇಳ್ಕೊಡ್ತಾರೆ. ಟೆಸ್ಟ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿ ಟೆಸ್ಟ್ ಸೀರೀಸ್ ಎಲ್ಲ ಮಾಡಿಸಿ ನಮಗೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸಿದ್ದಾರೆ ಕಾಲೇಜಲ್ಲಿ. 1000 ಒಳಗೆ ರ್ಯಾಂಕ್ ಬರುತ್ತೆ ಅಂತ ಹೋಪ್ ಇಟ್ಕೊಂಡಿದ್ದೀರಾ?
KCET ಏನು ಎಕ್ಸ್ಪೆಕ್ಟೇಷನ್ ಅಷ್ಟೊಂದು ಇರಲಿಲ್ಲ. ಚೆನ್ನಾಗಾಗಿತ್ತು, ಎಕ್ಸಾಮ್ ಚೆನ್ನಾಗಿ ಬರೆದಿದ್ದೆ, ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಖುಷಿ ಇದೆ. ವಿದ್ಯಾವಾಹಿನಿ ಶಿಕ್ಷಣ ಸಮೂಹ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಎನ್.ಬಿ. ಪ್ರದೀಪ್ ಕುಮಾರ್ ಮಾತನಾಡಿ, ವಿದ್ಯಾರ್ಥಿಗಳ ಯಶಸ್ಸು ಕೇವಲ ಅವರ ವೈಯಕ್ತಿಕ ಸಾಧನೆಯಲ್ಲ, ಪೋಷಕರು, ಶಿಕ್ಷಕರು ಹಾಗೂ ಸಂಸ್ಥೆಯ ಸಮೂಹ ಪ್ರಯತ್ನದ ಫಲವಾಗಿದೆ. ನಿರಂತರ ಅಧ್ಯಯನ, ಶಿಸ್ತು ಮತ್ತು ಸರಿಯಾದ ಮಾರ್ಗದರ್ಶನವೇ ಯಶಸ್ಸಿನ ಗುಟ್ಟು ಎಂದು ವಿದ್ಯಾರ್ಥಿಗಳ ಸಾಧನೆಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅಭಿನಂದಿಸಿದರು. ವಿದ್ಯಾವಾಹಿನಿ PU ಕಾಲೇಜಿನ ದಾನಿಯಾ ಶಿ ಹ್ಯಾಸ್ ಸ್ಕೋರ್ಡ್ KCET ರಿಸಲ್ಟಲ್ಲಿ 708 ಇಂಜಿನಿಯರಿಂಗ್ ರ್ಯಾಂಕ್ನ ಪಡೆದಿದ್ದಾಳೆ. ಐ ಥಿಂಕ್ ವಿದ್ಯಾವಾಹಿನಿ PU ಕಾಲೇಜಿಗೆ ಇಟ್ಸ್ ಅ ಪ್ರೌಡ್ ಮೂಮೆಂಟ್. ಭಾಳ ವರ್ಷದಿಂದ ನಮ್ಮ PU ಕಾಲೇಜಿದೆ. 708 ಇಸ್ ಅ ವೆರಿ ಗುಡ್ ರ್ಯಾಂಕ್. ಯೂಶಲಿ ಆ ಕಡೆ ವಿದ್ಯಾನಿಧಿ ಕಾಲೇಜಿಗೆ ಬರುತ್ತೆ, ಬಟ್ ವಿದ್ಯಾವಾಹಿನಿನಲ್ಲಿ ಈ ಸತಿ ಡ್ಯಾನಿಯಾ ಅನ್ನೋ ಸ್ಟೂಡೆಂಟ್. ಸೊ ವಿಚ್ ವಿ ಆರ್ ವೆರಿ ಪ್ರೌಡ್ ದಟ್ ಇನ್ನು ಹಾಫ್ ದ ಫೀಸಲ್ಲಿ ನಾವು ಈ ಕಾಲೇಜನ್ನ ರನ್ ಮಾಡ್ತೀವಿ. 708 ರ್ಯಾಂಕ್ ತೆಗೆದಿದ್ದಾಳೆ. ಸೊ ಇಟ್ ಕ್ಲಿಯರ್ಲಿ ಸೇಸ್ ಫೀಸಿಗೂ ಮತ್ತು ಕಾಲೇಜಿಗೂ ಯಾವ ವ್ಯತ್ಯಾಸ ಇರೋದಿಲ್ಲ. ಮಕ್ಕಳು ಯಾವ ಕಾಲೇಜಲ್ಲಾದರೂ ಓದ್ಬೋದು. ಆ್ಯಂಡ್ ಅವ್ರು ಕಷ್ಟಪಟ್ಟು ಓದಿದ್ರೆ ಒಳ್ಳೆ ಟ್ರೈನಿಂಗು, ಟೀಚರ್ಸ್ಗಳ ಜೊತೆ ಒಳ್ಳೆ ಸಂಬಂಧ, ಆಮೇಲೆ ಒಳ್ಳೆ ಕ್ಲಾಸಲ್ಲಿ ಅಟೆಂಟಿವ್ ಆಗಿದ್ದರೆ ಸೊ ದೇ ಕ್ಯಾನ್ ಸ್ಕೋರ್ ದಿಸ್ ರ್ಯಾಂಕ್ ಅಂತ. 708 ಭಾಳ ಒಳ್ಳೆ ರ್ಯಾಂಕ್ ಇದು. ಸೊ ಶಿ ಕ್ಯಾನ್ ಗೆಟ್ ಒನ್ ಆಫ್ ದ ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಒಳ್ಳೆ ಕಾಂಬಿನೇಷನ್ ಅಥವಾ ಇಷ್ಟಪಟ್ಟಿರೋ ಕಾಲೇಜನ್ನು ಇಷ್ಟಪಟ್ಟಿರೋ ಕಾಂಬಿನೇಷನ್ ಅವ್ರು ತೊಗೋಬೋದು. ಸೊ ಬೆಸ್ಟ್ ಆಫ್ ಲಕ್ ಫಾರ್ ದಾನಿ. ವೆರಿ ಗುಡ್, ಕಂಗ್ರ್ಯಾಚುಲೇಷನ್ಸ್. ವಿದ್ಯಾರ್ಥಿಗಳು ಸಹ ಮಾತನಾಡಿ, ಕಾಲೇಜಿನ ಸಹಕಾರ ಮತ್ತು ಪೋಷಕರ ಸಹಕಾರದಿಂದಾಗಿ ಇಂತಹ ರ್ಯಾಂಕ್ ಪಡೆಯುವುದಕ್ಕೆ ಸಾಧ್ಯವಾಯಿತು. ತುಂಬಾ ಖುಷಿಯಾಗಿದೆ ಎಂದು ತಮ್ಮ ಅಧ್ಯಯನದ ಕುರಿತು ಮಾತನಾಡಿದರು. ನಮ್ಮ ಯಶಸ್ಸಿನ ಹಿಂದೆ ಶಿಕ್ಷಕರ ಶ್ರಮ, ಸೂಕ್ತ ಮಾರ್ಗದರ್ಶನ ಹಾಗೂ ನಿರಂತರ ಪ್ರೋತ್ಸಾಹವಿರುತ್ತದೆ. ಸಮಯ ನಿರ್ವಹಣೆ, ಪರೀಕ್ಷಾ ತಯಾರಿ ಮತ್ತು ಆತ್ಮವಿಶ್ವಾಸ ಬೆಳೆಸುವಲ್ಲಿ ಕಾಲೇಜಿನ ಪಾತ್ರ ಮಹತ್ವದಾಗಿದೆ ಎಂದು ಕೊಂಡಾಡಿದರು. ಇನ್ನೊಂದೆಡೆ ವಿದ್ಯಾವಾಹಿನಿ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿನಿ ದಾನಿಯಾ 708ನೇ ರ್ಯಾಂಕ್ ಗಳಿಸಿ ಸಂಸ್ಥೆಯ ಹೆಗ್ಗಳಿಕೆಯನ್ನು ಹೆಚ್ಚಿಸಿದ್ದಾರೆ. ವಿದ್ಯಾರ್ಥಿಗಳ ಸಾಧನೆ ಇತರರಿಗೆ ಮಾದರಿಯಾಗಿದ್ದು, ಭವಿಷ್ಯದಲ್ಲಿ ಇನ್ನಷ್ಟು ಎತ್ತರದ ಗುರಿಗಳನ್ನು ಸಾಧಿಸಲಿ ಎಂದು ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ ಹಾರೈಸಿದೆ. ಇದೇ ವೇಳೆ ಎನ್.ಬಿ. ಪ್ರದೀಪ್ ಕುಮಾರ್ ವಿದ್ಯಾರ್ಥಿಗಳಿಗೆ ಮೆಚ್ಚುಗೆ ಮಾತನಾಡಿದರು. ನನಗೆ ತುಂಬಾ ಖುಷಿಯಾಗಿದೆ. ಇಷ್ಟು ಉತ್ತಮ ರ್ಯಾಂಕ್ ಬರುತ್ತದೆ ಎಂದು ನಿರೀಕ್ಷಿಸಿರಲಿಲ್ಲ. ನಮ್ಮ ತಂದೆ ತಾಯಿ ಹಾಗೂ ಕಾಲೇಜಿನ ಶಿಕ್ಷಕರ ಸಹಕಾರವೇ ಈ ಸಾಧನೆಗೆ ಕಾರಣ ಎಂದು ವಿದ್ಯಾರ್ಥಿನಿ ದಾನಿಯಾ ಖುಷಿಯನ್ನ ವ್ಯಕ್ತಪಡಿಸಿದರು. KCETಯಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಉನ್ನತ ರ್ಯಾಂಕ್ ಗಳಿಸುವ ಮೂಲಕ ತುಮಕೂರಿನ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ತಮ್ಮ ಪ್ರತಿಭೆಯನ್ನ ಸಾಬೀತುಪಡಿಸಿದರು. ಈ ಸಾಧನೆ ಮುಂದಿನ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗಿದ್ದು, ಶಿಕ್ಷಣ ಕ್ಷೇತ್ರದಲ್ಲಿ ಜಿಲ್ಲೆಯ ಹೆಸರುಗಳನ್ನ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿ ಎಂದರು.